ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪಂಚಾಂಗಕ್ಕೆ ಅತ್ಯಂತ ಪವಿತ್ರವಾದ ಸ್ಥಾನವಿದೆ. ಇದು ಕೇವಲ ತಿಥಿ ವಾರಗಳ ಪಟ್ಟಿಯಲ್ಲ, ಬದಲಿಗೆ ಬ್ರಹ್ಮಾಂಡದ ಶಕ್ತಿಯನ್ನು ನಮ್ಮ ದೈನಂದಿನ ಜೀವನದೊಂದಿಗೆ ಸಮೀಕರಿಸುವ ದೈವಿಕ ವಿಜ್ಞಾನವಾಗಿದೆ. ಇಂದಿನ ವಿಡಿಯೋದಲ್ಲಿ ನಾವು ಜುಲೈ 4, 2026 ಶನಿವಾರದ ಸಂಪೂರ್ಣ ಪಂಚಾಂಗ ವಿವರಗಳನ್ನು ಮತ್ತು ದಿನದ ಶುಭಾಶುಭ ಕಾಲಗಳನ್ನು ಶಾಸ್ತ್ರೋಕ್ತವಾಗಿ ತಿಳಿಯೋಣ. ಪ್ರಕೃತಿಯ ಕಾಲಗತಿಯನ್ನು ನಿರ್ಣಯಿಸುವ ಪಂಚಾಂಗದ 5 ಪ್ರಮುಖ ಅಂಗಗಳ ಇಂದಿನ ಸ್ಥಿತಿ ಹೀಗಿದೆ. 1. ಮಾಸ ಮತ್ತು ಪಕ್ಷ. ಪ್ರಸ್ತುತ ಚಾಲ್ತಿಯಲ್ಲಿರುವ ಅಮಾಂತ ಪದ್ಧತಿಯ ಪ್ರಕಾರ ಇದು ಪವಿತ್ರವಾದ ಜ್ಯೇಷ್ಠ ಮಾಸ. ಚಂದ್ರನ ಕೃಷ್ಣ ಪಕ್ಷದ ಕಾಲಘಟ್ಟ ಇದಾಗಿದ್ದು, ಆಧ್ಯಾತ್ಮಿಕ ಸಾಧನೆಗೆ ಮತ್ತು ಅಂತರಂಗದ ಶುದ್ಧೀಕರಣಕ್ಕೆ ಇದು ಪ್ರಶಸ್ತವಾಗಿದೆ. 2. ತಿಥಿ. ಇಂದು ಮಧ್ಯಾಹ್ನ 12:40 ಕೃಷ್ಣ ಪಕ್ಷ ಚತುರ್ಥಿ ತಿಥಿ ಇರಲಿದ್ದು, ತದನಂತರ ಪಂಚಮಿ ತಿಥಿ ಆರಂಭವಾಗುತ್ತದೆ. ಜುಲೈ 3ರಂದು ಆರಂಭವಾದ ಸಂಕಷ್ಟಹರ ಚತುರ್ಥಿ ತಿಥಿಯು ಇಂದು ಮಧ್ಯಾಹ್ನ 12:40 ಇರಲಿದ್ದು, ಬೆಳಗಿನ ಅವಧಿಯಲ್ಲಿ ಗಣೇಶನ ಆರಾಧನೆಗೆ ಇದು ಪ್ರಶಸ್ತವಾಗಿದೆ. 3. ವಾರ ಮತ್ತು ಸಂವತ್ಸರ. ಇಂದು ಸೂರ್ಯಪುತ್ರನಾದ ಶನಿಮಹಾತ್ಮನಿಗೆ ಸಮರ್ಪಿತವಾದ ಶನಿವಾರ. ಪ್ರಸ್ತುತ ಚಾಲ್ತಿಯಲ್ಲಿರುವ ಸಂವತ್ಸರ ಪರಾಭವ ಸಂವತ್ಸರವಾಗಿದೆ. 4. ನಕ್ಷತ್ರ. ಇಂದು ಮಧ್ಯಾಹ್ನ 1:43 ಧನಿಷ್ಠ ನಕ್ಷತ್ರವಿರುತ್ತದೆ. ಧನಿಷ್ಠ ನಕ್ಷತ್ರವು ಜೀವನದಲ್ಲಿ ಸಂಪತ್ತು, ಸಂಗೀತದ ಲಯ ಮತ್ತು ಸಾಮೂಹಿಕ ಯಶಸ್ಸನ್ನು ಪ್ರತಿನಿಧಿಸುವ ದೈವಿಕ ನಕ್ಷತ್ರವಾಗಿದೆ. ಈ ಅವಧಿಯಲ್ಲಿ ಹೊಸ ಆರ್ಥಿಕ ಯೋಜನೆಗಳನ್ನು ರೂಪಿಸುವುದು ಉತ್ತಮ ಫಲ ನೀಡುತ್ತದೆ. ತದನಂತರ ಮಧ್ಯಾಹ್ನ 1:43 ಮೇಲೆ ಶತಾಭಿಷ ನಕ್ಷತ್ರ ಆರಂಭವಾಗುತ್ತದೆ. ಶತಾಭಿಷ ನಕ್ಷತ್ರವು 100 ವೈದ್ಯರ ಶಕ್ತಿಯನ್ನು ಹೊಂದಿರುವ, ರೋಗನಿವಾರಣೆ ಮತ್ತು ಆಧ್ಯಾತ್ಮಿಕ ರಹಸ್ಯಗಳನ್ನು ಭೇದಿಸುವ ದೈವಿಕ ನಕ್ಷತ್ರವಾಗಿದೆ. ದೈಹಿಕ ಸ್ವಚ್ಛತೆ, ಔಷಧೋಪಚಾರ ಹಾಗೂ ಆಳವಾದ ಪ್ರಾಣಾಯಾಮ ಧ್ಯಾನಗಳಿಗೆ ಈ ಸಮಯವು ಅತ್ಯಂತ ಪ್ರಶಸ್ತವಾಗಿದೆ. ಇನ್ನು ಚಂದ್ರನ ಸ್ಥಿತಿಯನ್ನು ನೋಡುವುದಾದರೆ, ಇಂದು ಚಂದ್ರದೇವನು ಶನಿದೇವನ ಸ್ವಕ್ಷೇತ್ರವಾದ ಕುಂಭ ರಾಶಿಯಲ್ಲಿ ದಿನಪೂರ್ತಿ ಸಂಚರಿಸಲಿದ್ದಾನೆ. ಇದು ನಮಗೆ ಮಾನಸಿಕ ಸ್ಥಿರತೆ ಮತ್ತು ಕರ್ತವ್ಯ ಪ್ರಜ್ಞೆಯನ್ನು ಜಾಗೃತಗೊಳಿಸಲು ಸಹಕಾರಿಯಾಗಿದೆ. 5. ಯೋಗ ಮತ್ತು ಕರ್ಣ. ಇಂದು ಸಂಜೆ 5 ಗಂಟೆಯವರೆಗೆ ಸೌಮ್ಯ ಸ್ವಭಾವದ ಪ್ರೀತಿ ಯೋಗವಿರಲಿದ್ದು, ತದನಂತರ ದೀರ್ಘಾಯುಷ್ಯವನ್ನು ಕರುಣಿಸುವ ಆಯುಷ್ಮಾನ್ ಯೋಗವು ಪ್ರಾಪ್ತವಾಗಲಿದೆ. ಇನ್ನು ಕರ್ಣಗಳ ವಿಷಯಕ್ಕೆ ಬಂದರೆ, ಮಧ್ಯಾಹ್ನ 12:40 ಬಾಲವಕರ್ಣ ಹಾಗೂ ನಂತರ ಕೌಲವಕರ್ಣವಿರುತ್ತದೆ. ದಿನದ ಶುಭ ಮತ್ತು ವರ್ಜ್ಯ ಸಮಯಗಳು. ಸನಾತನ ಧರ್ಮದಲ್ಲಿ ಯಾವುದೇ ಸತ್ಕರ್ಮಗಳನ್ನು ಮಾಡುವ ಮುನ್ನ ಕಾಲದ ಶುದ್ಧತೆಯನ್ನು ಗಮನಿಸುವುದು ಅತ್ಯಗತ್ಯ. ಇಂದಿನ ಪ್ರಮುಖ ಕಾಲಾವಧಿಗಳು ಹೀಗಿವೆ. ದೈವಿಕ ಹಾಗೂ ಶುಭ ಮುಹೂರ್ತಗಳು. ಅಭಿಜಿತ್ ಮುಹೂರ್ತ. ಇಂದಿನ ಅತ್ಯಂತ ಸಕಾರಾತ್ಮಕ ಮತ್ತು ಶ್ರೇಷ್ಠ ಸಮಯ ಎಂದರೆ ಮಧ್ಯಾಹ್ನ 11:56 12:47. ಈ ವಿಜಯ ಮುಹೂರ್ತದಲ್ಲಿ ಕೈಗೊಳ್ಳುವ ಸತ್ಕಾರ್ಯಗಳು ಸಫಲವಾಗುತ್ತವೆ. ಬ್ರಹ್ಮ ಮುಹೂರ್ತ. ಬೆಳಗ್ಗೆ 4:23 5:11. ಇದು ದೇವತಾ ಆರಾಧನೆ, ಮಂತ್ರ ಜಪ ಮತ್ತು ಧ್ಯಾನಕ್ಕೆ ಪ್ರಕೃತಿಯು ನೀಡುವ ಪರಮ ಪವಿತ್ರ ಸಮಯ. ಪ್ರದೋಷ ಸಮಯ. ಇಂದು ಶನಿವಾರದ ಸಂಜೆ ನಮಗೆ ಪವಿತ್ರವಾದ ಶನಿ ಪ್ರದೋಷ ಕಾಲಾವಕಾಶ ಲಭ್ಯವಿದೆ. ಸಂಜೆ 6:48 ರಾತ್ರಿ 9:02 ಈ ಸಮಯದಲ್ಲಿ ಭಗವಾನ್ ಶಿವನಿಗೆ ಅಭಿಷೇಕ ಮತ್ತು ಬಿಲ್ವಾರ್ಚನೆ ಮಾಡುವುದರಿಂದ ಜನ್ಮ ಕುಂಡಲಿಯಲ್ಲಿನ ಶನಿದೋಷಗಳು ನಿವಾರಣೆಯಾಗಿ ಶಿವನ ಪರಮ ಕೃಪೆ ಪ್ರಾಪ್ತಿಯಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ಪುಣ್ಯ ಕಾಲವನ್ನು ತಪ್ಪದೇ ಸದುಪಯೋಗಪಡಿಸಿಕೊಳ್ಳಿ. ವರ್ಜ್ಯ ಹಾಗೂ ಅಶುಭ ಸಮಯಗಳು. ಶುಭ ಕಾರ್ಯಗಳಿಗೆ ನಿಷಿದ್ಧ. ರಾಹು ಕಾಲ. ಬೆಳಗ್ಗೆ 9:11 10:47. ಈ ರಾಹುವಿನ ಪ್ರಭಾವದ ಅವಧಿಯಲ್ಲಿ ಯಾವುದೇ ಹೊಸ ವ್ಯವಹಾರ ಅಥವಾ ಮಂಗಲ ಕಾರ್ಯಗಳನ್ನು ಪ್ರಾರಂಭಿಸಬಾರದು. ಯಮಗಂಡ ಕಾಲ. ಮಧ್ಯಾಹ್ನ 1:59 3:35 ಇರಲಿದೆ. ವರ್ಜ್ಯಂ ಸಮಯ. ರಾತ್ರಿ 9:21 11:03 ಇರಲಿದ್ದು, ಈ ಸಮಯದಲ್ಲಿ ತಾಮಸ ಶಕ್ತಿಗಳು ಪ್ರಬಲವಾಗಿರುತ್ತವೆ. ಸೌರ ಮತ್ತು ಚಾಂದ್ರಮಾನ ಸ್ಥಿತಿ. ಇಂದು ಸೂರ್ಯೋದಯವು ಪ್ರಾತಃಕಾಲ 5:59 ಸಂಭವಿಸಲಿದ್ದು, ಸಾಯಂಕಾಲ 6:48 ಭಾಸ್ಕರನು ಅಸ್ತಂಗತನಾಗಲಿದ್ದಾನೆ. ಪ್ರಸ್ತುತ ಸೂರ್ಯದೇವನು ಮಿಥುನ ರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ. ಆದ್ದರಿಂದ ಶಾಸ್ತ್ರರೀತ್ಯ ಇದು ಉತ್ತರಾಯಣ ಪುಣ್ಯಕಾಲವಾಗಿದೆ. ಇಂದು ಚಂದ್ರೋದಯವು ರಾತ್ರಿ 10:05 ಆಗಲಿದ್ದು, ಮರುದಿನ ಬೆಳಗ್ಗೆ 10:11 ಚಂದ್ರಾಸ್ತವಾಗಲಿದೆ. ಆತ್ಮೀಯರೇ, ಇಂದಿನ ದಿನದ ದೈವಿಕ ಕೃಪೆಗೆ ಪಾತ್ರರಾಗಲು ರಾಹುಕಾಲವನ್ನು ವರ್ಜಿಸಿ ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಹಾಗೂ ಸಂಜೆಯ ಪ್ರದೋಷ ಕಾಲವನ್ನು ಸದುಪಯೋಗಪಡಿಸಿಕೊಳ್ಳಿ. ಶನಿವಾರದ ಈ ದಿನದಂದು ಭಗವಾನ್ ಶಿವನ ಮತ್ತು ಶನೀಶ್ವರನ ನಾಮಸ್ಮರಣೆ ನಿಮಗೆ ಸನ್ಮಂಗಳವನ್ನು ಉಂಟುಮಾಡಲಿ.
ಇಂದಿನ ಪಂಚಾಂಗದ ದೈವಿಕ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ನಿರಂತರ ಆಧ್ಯಾತ್ಮಿಕ ಚಿಂತನೆಗಳಿಗಾಗಿ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ಜಗತ್ತಿಗೆ ಒಳಿತಾಗಲಿ. ಲೋಕಾರ ಸಮಸ್ತಾಯ ಸುಖಿನೋ ಭವಂತು. ಧನ್ಯವಾದಗಳು.